ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ. ಯಾರನ್ನ ಅಂತ ನಮ್ಮ ಹೊಸ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ನ ಸೆಲೆಕ್ಟ್ ಮಾಡಿ. ನೋಡಿ, ಚಿಕನ್ ಸಾಂಬಾರನ್ನ ಮಾಡೋದಕ್ಕೆ 2 ಈರುಳ್ಳಿ, 2 ಟೊಮೊಟೊ ಮತ್ತು 3ರಿಂದ 4 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಕಾಯಿ ಚಿಪ್ಪು ಮೇಲ್ಗಡೆ ಬರುತ್ತಲ್ಲ ಅದು ಕಂಪ್ಲೀಟಾಗಿ 1 ಕಾಯಿ, ಸ್ವಲ್ಪ 2 ಸ್ಪೂನಷ್ಟು ಧನಿಯಾ ಪುಡಿ, 1.5 ಸ್ಪೂನಷ್ಟು ಖಾರದ ಪುಡಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ಜಾಸ್ತಿನೇ ಹಾಕಿದ್ದೀನಿ. 2 ಚಕ್ಕೆ, 4 ಲವಂಗ, 7ರಿಂದ 8 ಕಾಳು ಮೆಣಸು ಹಾಕಿದ್ದೀನಿ. ಇವಾಗ ಇಷ್ಟನ್ನು ಸೇರಿಸಿ ರುಬ್ಕೋತೀನಿ. ಹಾಗೆ ಇಲ್ಲಿ ನೋಡಿ, 1 ತೇಜು ಗರಂ ಮಸಾಲ ತೊಗೊಂಡು, ಚಿಕನ್ ಮಸಾಲ ಮತ್ತು ತೇಜು ಗರಂ ಮಸಾಲ ತೊಗೊಂಡಿದ್ದೀನಿ, ಮತ್ತು ಚಿಕನ್ ಮಸಾಲನ ತೊಗೊಂಡಿದ್ದೀನಿ, ಮಟನ್ ಮಸಾಲನ ತೊಗೊಂಡಿದ್ದೀನಿ. ಇಷ್ಟನ್ನು ತೊಗೊಂಡಿದ್ದೀನಿ. ಈಗ ನೋಡಿ, ಇವಾಗ ನಾನು ಮಿಕ್ಸಿ ಜಾರ್ಗೆ ಈರುಳ್ಳಿ, ಟೊಮೊಟೊ ಮತ್ತು ಕಾಯಿ, ಬೆಳ್ಳುಳ್ಳಿ ಇಷ್ಟು ಹಾಕಿದ್ದೀನಿ. ಮತ್ತು ಇವಾಗ ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನ ಹಾಕಿ ಇವಾಗ ರುಬ್ಕೋತೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಧ್ಯ ರುಬ್ಕೋಬೇಕಲ್ವ. ನೀರು ಹಾಕೊಂಡು ರುಬ್ಕೊಳ್ಳೋದು. ನೋಡಿ, ಈಗ ಮಸಾಲೆ ಎಲ್ಲ ರೆಡಿ ಆಯಿತು. ಮಸಾಲಾನ ರುಬ್ಬಿ ತೊಗೊಂಡಿದ್ದೀನಿ. ಈಗ ನಾನು ಇವಾಗ ರುಬ್ಬಿರೋದಿಷ್ಟು 2.5 kg ಚಿಕನ್ಗೆ 3 kg ಕಟ್ ಮಾಡಿಸಿರೋದು, ಅದರಲ್ಲಿ 2.5 kg ಬಂದಿರೋದು. ಈಗ ನಾನು ರುಬ್ಬಿರೋದು 2.5 kg, ಒಂದು ಅಂದಾಜು ಮೇಲೆ 2.5 kgಗೆ ಅಂತ ರುಬ್ಕೊಂಡಿದ್ದೀನಿ. ಇವಾಗ ಚಿಕನ್ನ ತೊಳಿಬೇಕು. ಇದನ್ನು ಇವಾಗ ಸೈಡ್ಗೆ ಎತ್ತಿಟ್ಬಿಡ್ತೀನಿ. ಚಿಕನ್ನ 2ರಿಂದ 3 ಸರಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಕುಕ್ಕರ್ನ ಇಟ್ಟು, ಕುಕ್ಕರು ಬಿಸಿ ಆಗೋವರೆಗೂ ಇಟ್ಟು ಸ್ವಲ್ಪ ಹೊತ್ತು ನಮಿತಮ್ಮ ಅಳ್ತಾ ಇದ್ದಾಳೆ ಹಿಂದೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ತೀನಿ ಅಷ್ಟೇ. ಕೋಳಿ ಚೆನ್ನಾಗಿದೆ, ಅದನ್ನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನೋಡಿ, ಚಿಕನ್ನ ತೊಳೆದು ಇಟ್ಟಿದ್ದೀವಿ. ಈಗ ಎಣ್ಣೆ ಕಾದಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊತೀನಿ. ಇನ್ನು ಎಣ್ಣೆ ಕಾದಿಲ್ಲ, ಸ್ವಲ್ಪ ಎಣ್ಣೆ ಕಾಯಬೇಕು. ಕಾಯಲಿ ಅಂತ ಬಿಟ್ಟಿದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ಇಲ್ಲಿ ನಾವು ತೊಳೆದಿಟ್ಕೊಂಡಿದ್ದೀವಲ್ಲ ಚಿಕನ್ನು, ಇದನ್ನು ತಗೊಂಡು ನೋಡಿ ಹಿಂಗೆ ಹಾಕ್ಬೇಕು. ಇಷ್ಟು ಚಿಕನ್ನ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಇವಾಗ ಇಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕಿದ್ದೀನಿ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಇದು ಫುಲ್ಲು ನೀರೆಲ್ಲ ಬಿಡಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇದು ಫುಲ್ಲು ನೀರೆಲ್ಲ ಬಿಟ್ಟು ಈ ಚಿಕನ್ಗೆಲ್ಲ ಉಪ್ಪೆಲ್ಲ ಹಿಡಿಬೇಕು. ನೋಡ್ತಾ ಇರ್ಬೋದು ನೀವು. ಇವಾಗ ಇದರಲ್ಲಿ ಸ್ವಲ್ಪನೂ ನೀರು ಅನ್ನೋದೇ ಇಲ್ಲ. ನಾನು ಮತ್ತೆ ತೋರಿಸ್ತೀನಿ ಎಷ್ಟು ನೀರು ಬಿಡೋವರೆಗೂ ನಾನು ಕುದಿಸ್ತೀನಿ ಇದನ್ನು ಅಂತ. ನೋಡಿ, ನಾನು ಇದು ರುಬ್ಕೊಂಡಿದ್ದೀನಲ್ವ, ಇದಕ್ಕೆ ಶುಂಠಿನ ಹಾಕಿದ್ದೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದೆ. ಅದು ಕಾಣಿಸ್ಲಿಲ್ಲ ನಿಮ್ಗೆ ವಿಡಿಯೋದಲ್ಲಿ. ನೋಡಿ, ಅವಾಗಲೇ ಶುಂಠಿ 1 ಇಂಚಷ್ಟು ಹಾಕಿ ರುಬ್ಬಿದ್ದೆ. ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಕಾಯಿ ಜೊತೆ ಕೊತ್ತಂಬರಿ ಸೊಪ್ಪು, ಶುಂಠಿ 2 ಮಿಕ್ಸ್ ಆಗಿತ್ತು. ಚಿಕನ್ ಸೆರೆಲ್ಲ ಆಗುತ್ತಲ್ಲ, ಅವಾಗ ಅದ್ರ ಮೇಲ್ಗಡೆ ಉಜ್ಜಿಸೋದಕ್ಕೆ ಅಂತ ಹೇಳ್ಬಿಟ್ಟು
ಈಗ ನೋಡಿ ನೀವೇ ನೋಡ್ತಾ ಇರ್ಬೋದು. ನೋಡಿ ನಾನು ಅವಾಗ ಹೇಳಿದ್ನಲ್ವ, ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ, ಸ್ವಲ್ಪನೂ ನೀರನ್ನ ಬಿಟ್ಟಿರಲಿಲ್ಲ. ಹಿಂಗೆ ನೋಡಿ ಹೆಂಗೆ ನೀರು ಬಿಟ್ಟಿದೆ, ಜೊತೆಗೆ ಎಣ್ಣೆನ ನೋಡಿ ಹೆಂಗೆ ಬಿಟ್ಟಿದೆ. ಕೋಳಿ ಚೆನ್ನಾಗಿರೋದ್ರಿಂದ ಎಣ್ಣೆನೂ ಚೆನ್ನಾಗಿ ಬಿಟ್ಟಿದೆ ನೋಡಿ. ಇವಾಗ ಇದನ್ನು ಇಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ಬೇಕು, ಜಾಸ್ತಿ ಬಿಸಿ ಉಳಿಸೋ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟೊಂದು ಎಣ್ಣೆ ಬಿಟ್ಕೊಂಡಿದೆ. ಇದನ್ನು ಇಲ್ಲೇ ಚೆನ್ನಾಗಿ ಆದಷ್ಟು ಇಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲ ಅಂದರೆ 8ರಿಂದ 9 ವಿಸಿಲ್ ಹೊಡಿಸ್ಬೇಕಾಗುತ್ತೆ. ಇಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಉಪ್ಪೆಲ್ಲ ಹಾಕಿರ್ತೀವಲ್ಲ ಚಿಕನ್ಗೆಲ್ಲ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ. ನೋಡಿ ಯಾವ ರೀತಿ ಕುದಿ ಬರ್ತಾ ಇದೆ. ಅದು ನೀರು ನೋಡಿ ಎಷ್ಟು ಬಿಟ್ಟಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ನೀರು ಬಿಟ್ಟಿದೆ, ನೋಡ್ತಾ ಇದ್ದೀರಲ್ಲ ಎಷ್ಟು ನೀರು ಬಿಟ್ಟಿರೋದು ಇದರಲ್ಲಿ ಚಿಕನ್ನು. ಮತ್ತು ಎಣ್ಣೆ ನೋಡಿ, ಚಿಕನ್ ಚೆನ್ನಾಗಿರೋದ್ರಿಂದ ಎಷ್ಟು ಎಣ್ಣೆ ಬಿಟ್ಟಿದೆ. ನಾನು ಸ್ವಲ್ಪನೇ ಎಣ್ಣೆ ಹಾಕಿದ್ದು. ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಲ್ಲ, ಸುಮ್ಮನೆ ಮೇಲ್ಗಡೆ ಬಿಡ್ತೀನಿ. ಅದು ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ನೋಡಿ ನಾನು ಕುಕ್ಕರ್ನ ಫುಲ್ಲು ಲಿಡ್ನ ಕ್ಲೋಸ್ ಮಾಡಿಲ್ಲ, ಇಷ್ಟಕ್ಕೆ ಬಿಟ್ಟಿದ್ದೀನಿ ಹಿಂಗೆ ಓಪನ್ ಮಾಡೋ ಥರ. ಈಗ ಕರೆಂಟ್ ಹೋಯಿತು, ಅದಕ್ಕೆ ಟಾರ್ಚ್ ಆನ್ ಮಾಡ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ನಾನು ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಿದ್ನೆಲ್ಲ ಮಸಾಲೆ ಫುಲ್ಲು ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದಕ್ಕೆ ಮತ್ತೆ ಸೇರಿಸ್ಕೊತೀನಿ. ಸೇರಿಸ್ಕೊಂಡೆ ಇವಾಗ ಫುಲ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇವಾಗ ಮಸಾಲೆ ಎಲ್ಲ ಹಾಕಿದ್ದೀನಿ. ಇದಕ್ಕೆ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಇದಕ್ಕೆ ಗರಂ ಮಸಾಲೆ, ತೇಜು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಎಲ್ಲ 10 ರೂಪಾಯಿದು ಪ್ಯಾಕೆಟ್ ಹಾಕಿದ್ದೀನಿ ನಾನು. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಇನ್ನೂ ನೀರನ್ನ ಸೇರಿಸ್ಬೇಕು. ಇವಾಗ ನಾನು ಇಷ್ಟನ್ನು ಮಾತ್ರ, ಇವಾಗ ಗಟ್ಟಿನೇ ಇದೆಯಲ್ವ ನೋಡಿ ಇವಾಗ ನಾನು ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ. ನೀರನ್ನ ನೀವು ನೋಡ್ಕೊಳ್ಳಿ, ನಿಮಗೆ ಜಾಸ್ತಿ ಗಟ್ಟಿಗಿರಬೇಕು ಅಂತ ಅಂದರೆ ಗಟ್ಟಿಗೆ ಸೇರಿಸ್ಕೊಳ್ರಿ, ಇಲ್ಲ ಸ್ವಲ್ಪ ತೆಳ್ಳಗೆ ಇರಬೇಕು ಅಂದರೆ ನೀರನ್ನ ಸೇರಿಸಿ. ನೋಡಿ ನಾನು ಇವಾಗ ಇಷ್ಟು ನೀರು ಸೇರಿಸಿದ್ದೀನಿ, ಸಾಕು ನಮಗೆ. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತೆಳುಪು ಬೇಡ, ಒಂದು ಮೀಡಿಯಮ್ ಆಗಿದೆ ನೋಡಿ, ಈ ಹದಕ್ಕಿದೆ. ನಾನಿವಾಗ ಇದಕ್ಕೆ ನೋಡಿ ಇಲ್ಲಿ ಮೊಟ್ಟೆ ಚೀಲ ಮತ್ತು ಗುಂಡಿಗೆಕಾಯ್ದು ಇದೆಲ್ಲ ಏನು ನಾನು ಆವಾಗಲೇ ಹಾಕಿರಲಿಲ್ಲ. ಇವಾಗ ಇದಕ್ಕೆ ಹಾಕ್ತೀನಿ, ಬೇಗನೆ ಬೇಯುತ್ತಲ್ವ, ಅದರಿಂದ ಇದಕ್ಕೆ ಡೈರೆಕ್ಟಾಗಿ ಹಾಕ್ತೀನಿ. ನೋಡಿ
ನೋಡಿ ಈ ರೀತಿ ಎಲ್ಲ ಹಾಕ್ಬಿಟ್ಟು ಈಗ ಇದನ್ನು ಮಿಕ್ಸ್ ಮಾಡೋದು ಬೇಡ, ಕರೆಂಟ್ ಹೋಗ್ಬಿಟ್ಟಿದೆ. ಇದನ್ನು ಮಿಕ್ಸ್ ಮಾಡೋದು ಬೇಡ. ಹಿಂಗೆ ಲಿಡ್ ಆವಾಗಲೇ ಮುಚ್ಚಿದ್ನಲ್ವ ನಾನು, ಫುಲ್ ಕ್ಲೋಸ್ ಮಾಡಿದ್ರೆ ಸುಮ್ಮನೆ ಹಿಂಗೆ ಎತ್ತಿದ್ರೆ ಬರೋ ಥರ. ಈಗಲೂ ಅದೇ ಥರ ಮುಚ್ಕೊಂಡು ಮತ್ತೆ ಬೇಯಿಸ್ಕೊತೀನಿ ಒಂದು 10 ನಿಮಿಷ. ನೋಡಿ ಇವಾಗ ಓಪನ್ ಮಾಡ್ತೀನಿ ಕುಕ್ಕರು. ನೋಡಿ ಯಾವ ರೀತಿ ಕುದೀತಾ ಇದೆ ಎಣ್ಣೆ, ನೋಡಿ ಹೆಂಗೆ ಬಿಟ್ಕೊಂಡೈತೆ. ಈಗ ಇದನ್ನು ಒಂದ್ಸಲಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಸಾಂಬಾರು. ಬೇಕಾದರೆ ನೀವು ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೋಬೋದು. ಏಕೆಂದರೆ ಈ ಟೈಮಲ್ಲಿ ನೋಡ್ಕೊಂಡಾಗ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಉಪ್ಪನ್ನ ಸೇರಿಸ್ಕೋಬೋದು, ಖಾರ ಏನಾದರೂ ಕಡಿಮೆ ಇದ್ದರೆ ಖಾರನ ಸೇರಿಸ್ಕೋಬೋದು. ನಾನು ಎಲ್ಲ ಕರೆಕ್ಟಾಗಿ ಇದೆ ಅನ್ಕೋತೀನಿ. ನಾನು ಒಂದ್ಸಲಿ ಚೆಕ್ ಮಾಡಿಬಿಡ್ತೀನಿ. ಕರೆಕ್ಟಾಗಿ ಹಾಕಿದ್ದೀನಿ ನಾನು, ನಮಗೆ ತಕ್ಕನಾಗಿ ಕರೆಕ್ಟಾಗಿ ಇದೆ ಸಾಂಬಾರು. ಇದಕ್ಕೆ ಏನು ಎಕ್ಸ್ಟ್ರಾ ಏನು ಸೇರಿಸೋ ಆಗಿಲ್ಲ. ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ನೋಡಿ ನಾನು ಇವಾಗ ಫುಲ್ ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ. ಎತ್ತೋದಕ್ಕೆಲ್ಲ ಬರಲ್ಲ. ನೋಡಿ ಏರ್ನ ತೊಗೊಂಡೈತೆ. ಈಗ ಇದನ್ನು 3 ವಿಸಿಲ್ ಕೂಗಿಸ್ತೀನಿ. ನೋಡಿ ಕುಕ್ಕರು 3 ವಿಸಿಲ್ನ ಕೂಗಿಸಿದೆ ನಾನು. ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಈಟ ಆಡ್ತಾ ಇದೀನಿ ಅಂತ ಹೇಳ್ಬಿಟ್ಟು. ನೋಡಿ ಇದು ಏರ್ನ ಬಿಟ್ಟಿಲ್ಲ, ಇನ್ನೂ ವಿಸಿಲು ಏರ್ ಬಿಟ್ಟಿಲ್ಲ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ನೋಡಿ ಇವಾಗ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಆಹಾ ಘಮ ಘಮ ಅಂತ ಇದೆ ಚಿಕನ್ ಸಾಂಬಾರಂತೂ. ಈಗ ಇದನ್ನ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. 3 ವಿಸಿಲ್ ಕೂಗ್ಸಿರೋದ್ರಿಂದ ಚಿಕನ್ನು ಚೆನ್ನಾಗಿ ಬೆಂದಿರುತ್ತೆ. ಇನ್ನು ನಮಗೆ ಬೇಯಬೇಕು ಅನ್ನೋರು ಬೇಕಾದ್ರೆ 4 ವಿಸಿಲ್ ಕೂಗಿಸ್ಬೋದು. 4 ವಿಸಿಲ್ ಕೂಗಿಸಿದ್ರೆ ವಯಸ್ಸಾದವ್ರಿಗೆಲ್ಲ ತಿನ್ನೋಕ್ಕೆ ಸ್ವಲ್ಪ ಮೆತ್ತಗೆ ಇರುತ್ತೆ. ನಾನು 3 ವಿಸಿಲ್ ಕೂಗ್ಸಿರೋದ್ರಿಂದ ಸಾಕು ಇಷ್ಟು. ಈಗ ಚಿಕನ್ ಸಾಂಬಾರು ಕಂಪ್ಲೀಟಾಗಿ ರೆಡಿಯಾಗಿದೆ. ಇದಕ್ಕೆ ಇವಾಗ ನಾನು ಮೇಲ್ಗಡೆಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಸುಮ್ಮನೆ ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮೇಲ್ಗಡೆ ಸುಮ್ಮನೆ ಫ್ಲೇವರ್ಗೋಸ್ಕರ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿರೋದು. ನಿಮಗೆ ಬೇಕು ಅಂದರೆ ಸೇರಿಸಿ, ಇಲ್ಲ ಅಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ರೆ ಸೇರಿಸಿ. ಚಿಕನ್ ಸಾಂಬಾರು ರೆಡಿ ಆಯಿತು. ಸಾಂಬಾರನ್ನ ಸೈಡ್ಗೆ ಎತ್ತಿಟ್ಟು ನೋಡಿ ಈ ಕಡೆ ಮುದ್ದೆ ಹೆಸರಿಗೆ ಇಟ್ಟಿದ್ದೀನಿ. ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರ್ ಜೊತೆ ಮೊಟ್ಟೆ ಕೋಳಿ ಸಾಂಬಾರ್ ಜೊತೆ ಯಾವತ್ತಿದ್ರೂ ಅಷ್ಟೇ ಮುದ್ದೆನೇ ಟೇಸ್ಟು ಸಖತ್ತಾಗಿರುತ್ತೆ. ನಾನಿವಾಗ ಅದಕ್ಕೆ ಸ್ವಲ್ಪ ಹಸಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನಾವು ಮುದ್ದೆ ಮಾಡ್ಬೇಕಾದ್ರೆ ಅಕ್ಕಿ ಇಲ್ಲ ಅನ್ನ ಇರುತ್ತಲ್ವ, ಅನ್ನನ ಹಾಕ್ಬಿಟ್ಟು ಮುದ್ದೆನ ಮಾಡ್ತಾ ಇದ್ದೆ. ಆದರೆ ಇವಾಗ ಅನ್ನನ ಇರ್ಲಿಲ್ಲ, ಅದರಿಂದ ಸ್ವಲ್ಪ ಹಸಿಟ್ಟನ್ನ ಸೇರಿಸಿದ್ದೀನಿ. ನೋಡಿ ಈ ರೀತಿ ಮಾಡಬೇಕು. ಮುದ್ದೆ ಹೆಸರು ಯಾವತ್ತಾಗಲಿ ಕುದಿ ಹಾಕೋಕ್ಕೆ ಅಂತ ಮುಂಚೆ ಈ ರೀತಿ ಮಾಡಬೇಕು. ಆವಾಗ ನೋಡಿ 1 ಬಟ್ಲು ಹಸಿಟ್ಟನ್ನ ಹಾಕ್ತಾ ಇದ್ದೀನಿ. ಇವಾಗ ಅದಕ್ಕೆ ಇನ್ನೂ ಮುದ್ದೆಗೆ ಹಸಿಟ್ಟನ್ನ ಹಾಕಬೇಕು. ಅದಕ್ಕೆ ಇನ್ನೂ ಅರ್ಧ ಬಟ್ಲಷ್ಟು ಹಸಿಟ್ಟನ್ನ ಹಾಕ್ತಾ ಇದ್ದೀನಿ. ಈ ಅಳತೆಯಲ್ಲಿ ನಾನು ಇವಾಗ ಮಾಡ್ತಿರೋ ಅಳತೆಗೆ ನನಗೆ 3 ಜನಕ್ಕೆ ಆಗುತ್ತೆ. ಈಗ ಮುದ್ದೆ ಕೋಲ್ನ ಆಮೇಲೆ ಒಂದು ಮುದ್ದೆ ಕೋಲ್ನ ತಗೊಂಡು ಈ ರೀತಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು, ಮೀಡಿಯಂ ಗಂಟು ಬೀಳುತ್ತೆ. ಈ ರೀತಿ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನ ಕುದೀಲಿ ಅಂತ ಹೇಳ್ಬಿಟ್ಟು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ನೋಡಿ ಆ ಕಡೆ ಅನ್ನ ಆಗ್ತಾ ಇದೆ, ಈ ಕಡೆ ಮುದ್ದೆನ ಮಾಡ್ಕೋತಾ ಇದೀನಿ. ನೋಡಿ ಈ ರೀತಿ ಒಂದು ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀವೇ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂತ. ಈ ರೀತಿ ನೀವು ಮುದ್ದೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡದೆ ಒಂದು ಗಂಟು ಇರಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಈಗ ಸ್ವಲ್ಪ ಹೊತ್ತಿದು ಬೇಯೋದಕ್ಕೆ ಬಿಟ್ಬಿಟ್ಟು ನೋಡಿ ಇವಾಗ ಅದು ಬೆಂದಿದ್ದಾಯಿತು. ಇವಾಗ ನೋಡಿ ಒಂದು ಕೆರೆಬಿಲ್ಲೆನ ತಗೊಂಡು ನಾನು ಅದರಲ್ಲಿ ಸಣ್ಣ ಪುಟ್ಟ ಗಂಟು ಏನಾದರೂ ಇದ್ದರೆ ಅದು ಫುಲ್ಲು ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಕೆರೆಬಿಲ್ಲೆಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಒಂದು ಅನ್ನದ ಚಮಚನಾದ್ರು ತಗೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಮುದ್ದೆ ರೆಡಿಯಾಗಿದೆ. ಮುದ್ದೆ ಜೊತೆ ಚಿಕನ್ ಸಾಂಬಾರು ಹಾಕೊಂಡು ಊಟ ಮಾಡ್ತಾ ಇರೋದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಮುದ್ದೆ ಜೊತೆ. ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂಚೂರು ಎಲ್ಲೂ ಕಚ್ಚಾ ಇಲ್ಲ, ಕೈಗೆಲ್ಲ ಆಗಲಿ ಅಂತ ಎಲ್ಲ ಆ ರೀತಿ ಇದೆ. ನೋಡ್ತಾ ಇರ್ಬೋದು ನೀವೇ. ನೋಡಿ ಇವಾಗ ಇದನ್ನ ಒಂದು ಪ್ಲೇಟ್ಗೆ ಹಾಕಿ ನಿಂಬೆಹಣ್ಣು ಮತ್ತು ಈರುಳ್ಳಿ ಎರಡನ್ನೂ ಒಂದು ಪ್ಲೇಟಲ್ಲಿ ಇಟ್ಟು ಇವಾಗ ಇದಕ್ಕೆ ಚಿಕನ್ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾ ಇರೋದೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನಾನು ತೋರಿಸಿರೋ ರೀತಿಲಿ. ನಿಮ್ಗೇನಾದರೂ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ನ ಸೆಲೆಕ್ಟ್ ಮಾಡಿ. ನೋಡಿ ನಾನು ಇವಾಗ ಸಾಂಬಾರು ಜೊತೆ ಮುದ್ದೆನ ಎತ್ಕೊಂಡು ತಿಂತಾ ಇದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿತ್ತು, ನಿಜ ಸುಳ್ಳು ಹೇಳ್ತಾ ಇಲ್ಲ ನಾನು. ನೀವು ಮನೇಲಿ ಬೇಕಾದ್ರೆ ಟ್ರೈ ಮಾಡಿಬಿಟ್ಟು ಚೆನ್ನಾಗಿತ್ತೋ ಇಲ್ವಾ ಅಂತ ನಿಜವಾಗ್ಲೂ ನನಗೆ ಕಮೆಂಟ್ ಮಾಡಿ. ನಾನು ಹೇಳಿರೋ ರೀತಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.